ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಧನಸ್ಸು ರಾಶಿ. ಈ ಒಂದು ಧನಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ. ನೋಡಿ, ಧನಸ್ಸು ರಾಶಿಯವರಿಗೆ ಗುರುಬಲ ಇದೆ. ಗುರು 7ನೇ ಮನೇಲಿ ಕುತ್ಕೊಂಡು, ಅಂದ್ರೆ ಗುರು ಇವ್ರಿಗೆ ಲಗ್ನಾಧಿಪತಿನೇ ಆಗಿದ್ದಾನೆ. ಸೊ ಗುರುದು ನೇರವಾದ ದೃಷ್ಟಿ ಇದೆ. ನೆಗೆಟಿವಿಟಿ ಏನು ಅಂತಂದ್ರೆ ಶನಿ ದೃಷ್ಟಿ ಕೂಡ ಇದೆ ಇವರಿಗೆ. ಸೊ ಇವ್ರಿಗೆ ಏನಾಗಿರುತ್ತೆ, ಒಂದು ಒಳ್ಳೇದು ಆಗ್ತಿರುತ್ತೆ, ಒಂದು ಕೆಟ್ಟದ್ದು ಆಗ್ತಿರುತ್ತೆ. ಒಂದು ಕೆಟ್ಟದೇನೋ ಆಗ್ತಿರುತ್ತೆ, ಅದಕ್ಕೆ ಒಂದ್ ಕಡೆಯಿಂದ ಪರಿಹಾರನೂ ಸಿಗ್ತಾ ಇರುತ್ತೆ. ಈಗ ಹೆಲ್ತ್ ಇಶ್ಯೂಸ್ ಬರುತ್ತೆ, ಅದಕ್ಕೆ ಒಂದು ಒಳ್ಳೆ ಡಾಕ್ಟರ್ ಸಿಗ್ತಾರೆ. ಈ ತರ ಇವ್ರಿಗೆ ಸಮಸ್ಯೆಗಳಾಗ್ತಿರುತ್ತೆ. ಸಮಸ್ಯೆ ತೀರಲ್ಲ, ಒಳ್ಳೇದು ಕೂಡ ಒಂದ್ ಲಿಮಿಟ್ ಪೀರಿಯಡ್ ಅಲ್ಲಿ ಇವರಿಗೆ ಬರ್ತಾ ಇರುತ್ತೆ. ಸೊ ಕೆಟ್ಟದಾದ್ರೂ ಕೂಡ ಒಬ್ರು ಕೈ ಎತ್ತಕ್ಕೆ ಯಾರೊಬ್ರು ಬರ್ತಾರೆ ಅಂತ ಎರಡು ಮಿಕ್ಸ್ ಆಗಿ ಬರ್ತಾ ಇರುತ್ತೆ ಇವರಿಗೆ. ಎರಡನೇದೇನು ಅಂತಂದ್ರೆ ಇವ್ರಿಗೆ 3ನೇ ಮನೆಯಲ್ಲಿ ರಾಹು ಇದ್ದಾನೆ, ಆದ್ರೆ ಗುರು ದೃಷ್ಟಿ ಕೂಡ ಇದೆ. ಸೊ ಇವ್ರಿಗೆ ಫ್ರೆಂಡ್ಸ್ ಇಂದ ಆಗಿರ್ಬೋದು, ಅಥವಾ ತಮ್ಮ ತಂಗಿ ಇವ್ರಿಗೆ ಚಿಕ್ಕವರ ಯಾರನ್ನ ಇದ್ರೆ ಅವರ ಆರೋಗ್ಯದಲ್ಲಿ ಏರುಪೇರಾಗೋದು, ಅಥವಾ ಅವರಿಂದ ಇವ್ರಿಗೆ ಏನಾದ್ರು ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ. ಆದ್ರೆ ಗುರು ದೃಷ್ಟಿ ಇರೋದ್ರಿಂದ ಅದನ್ನ ಮೇಜರ್ ಆಗಿ ಹಾಕಕ್ ಬಿಡ್ದಿರ, ಅದನ್ನ ಸ್ವಲ್ಪ ರೆಡ್ಯೂಸ್ ಮಾಡ್ತಾನೆ. ಮತ್ತೆ ಇನ್ನ ಇವ್ರಿಗೆ 4ನೇ ಮನೆಯಲ್ಲಿ ಕುಜ, ಶನಿ ಮತ್ತೆ ಬುಧರ ಒಂದು ಸಂಚಾರ ಇದೆ. ತಾಯಿ ಆರೋಗ್ಯಕ್ಕೆ ಮೊದಲೇ ನಾನು ಅವತ್ತೇ ಹೇಳಿದ್ದೀನಿ, ಅವಾಗಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ. ಶನಿ ಇರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ನಿಧಾನಗತಿನಲ್ಲಿ ಸ್ಲೋ ಆಗಿ ಇವರಿಗೆ ಚೇತರಿಕೆನ ನೋಡ್ಬೇಕಾಗಿ ಬರುತ್ತೆ. ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ. ಅಥವಾ ತಾಯಿ ಯಾವ್ದಾದ್ರು ಒಂದು ರೀತಿಯಲ್ಲಿ ಸ್ಟ್ರಗಲ್ ಮಾಡ್ತಿರ್ತಾರೆ, ಏನಾದ್ರೂ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆ ಏನೋ ಒಂದು ಸಮಸ್ಯೆನಲ್ಲಿ ತಾಯಿ ಕೊರಸ್ತಾ ಇರ್ತಾರೆ. ಮತ್ತೆ ಇವ್ರಿಗೆ ಏನು ಪ್ರಾಪರ್ಟಿ ವಿಚಾರಗಳು ಏನಾದ್ರು ಆಗಿದ್ರೆ ಅದನ್ನು ಅಷ್ಟೇ ಸ್ವಲ್ಪ ಸ್ಲೋನಲ್ಲಿ ಕೆಲಸಗಳಾಗ್ತಾ ಇರುತ್ತೆ. ಸ್ವಲ್ಪ ಬೇಗ ಆಗೋದಿಲ್ಲ, ಅದು ಕೆಲಸ ನಿಧಾನ ಆಗುತ್ತೆ. ಇನ್ನು ಬುಧನು ಕೂಡ ಹಿಮ್ಮುಖ ಸಂಚಾರವಾಗಿ 4ನೇ ಮನೇಲಿ ಸಂಚಾರ ಮಾಡ್ತಿದ್ದಾರೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಅವರ ತಾಯಿಗಾಗಿರ್ಬೋದು ಅಥವಾ ಇವ್ರಿಗೆ ಆಗಿರ್ಬೋದು ನರದ ಸಮಸ್ಯೆಗಳನ್ನ ಸ್ವಲ್ಪ ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು 5ರಲ್ಲಿ ಸೂರ್ಯನ ಸಂಚಾರ ಇದೆ. ಗೌರ್ಮೆಂಟ್ ರಿಲೇಟೆಡ್ ವರ್ಕ್ಗಳಲ್ಲೆಲ್ಲ ಯಶಸ್ಸನ್ನ ನೋಡ್ತಾರೆ. ಏನು ಕೆಲಸ ಬೇಕಾದ್ರೂ ಈ ಟೈಮಲ್ಲಿ ಮಾಡ್ಕೋಬಹುದು. ಎಸ್ಪೆಷಲಿ ಗೌರ್ಮೆಂಟ್ ಉದ್ಯೋಗಿಗಳು ಮತ್ತೆ ರಾಜಕೀಯದವರು ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂತ ಒಂದು ಟೈಮ್ ಆಗಿರುತ್ತೆ. ಆದರೆ ಗಂಡ ಹೆಂಡತಿ ಅಂತ ಬಂದಾಗ ಕೆಲವೊಂದು ಕೋಪತಾಪಗಳನ್ನ ನೋಡ್ಬೇಕಾಗಿ ಬರುತ್ತೆ. ಆದ್ರೆ 7ರಲ್ಲಿ ಗುರು ಕೂತ್ಕೊಂಡಿದ್ದಾನೆ, ಗಂಡ ಹೆಂಡತಿ ಮಧ್ಯದಲ್ಲಿ ಏನೇ ಭಿನ್ನಾಭಿಪ್ರಾಯ ಬಂದ್ರು ಅದನ್ನ ಸರಿ ಮಾಡ್ತಾನೆ. ಆದ್ರೆ 5ರಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಜಗಳಗಳು ಬರೋದು, ಅಥವಾ ಕೋಪ ಮಾಡ್ಕೊಳ್ಳೋದು, ಸಮಾಧಾನ ಮಾಡಕ್ಕೆ ಒಂದ್ ದಿವಸ ಎಲ್ಲ ತಗೊಳ್ಳೋದು, ಈ ತರ ಸಣ್ಣ ಸಣ್ಣ ವಿಚಾರಕ್ಕೆ ಕೋಪ ಮಾಡ್ಕೊಳ್ಳೋದು, ಮನಸ್ತಾಪಗಳು ತುಂಬಾ ಮೇಜರ್ ಆಗಲ್ಲ. ಸಣ್ಣ ಪುಟ್ಟದ್ದು ಏನೋ ಈ ಮಾತಲ್ಲಿ ಸ್ವಲ್ಪ ತಪ್ಪು ಕಂಡಿಡ್ದೆ ಅನ್ನೋದು. ಕೆಲವರು ಇರ್ತಾರೆ ತುಂಬಾ ಸೂಕ್ಷ್ಮ. ಮೊದ್ಲೇ ಧನಸ್ಸು ರಾಶಿಯವರು ತುಂಬಾ ಸೂಕ್ಷ್ಮ ಇರ್ತಾರೆ. ಅವ್ರಿಗೆ ಸಣ್ಣ ಸಣ್ಣ ವಿಚಾರನೂ ಕೂಡ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಈ ರೀತಿ ಕೆಲವೊಂದು ಮನಸ್ತಾಪಗಳಾಗ್ತಾ ಇರುತ್ತೆ. ಇನ್ನು ಅದ್ ಬಿಟ್ರೆ ಶುಕ್ರ 6ನೇ ಮನೆಯಲ್ಲಿದ್ದಾನೆ. ಸೊ ಯಾರೆಲ್ಲ ಬಟ್ಟೆ ವ್ಯಾಪಾರದಲ್ಲಿದ್ದಾರೆ ಅಥವಾ ಬ್ಯೂಟಿಷಿಯನ್ ಇದ್ರಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಯಶಸ್ಸು ತಂದ್ಕೊಡುವಂತ ಒಂದು ಟೈಮ್ ಆಗಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದ್ರು ಮಕ್ಕಳು ಬರೀತಿದ್ದಾರೆ ಅಂದ್ರೆ ಅದರಲ್ಲಿ ಒಂದು ಒಳ್ಳೆ ಇದಾಗುತ್ತೆ. ಮತ್ತೆ ಈಗೆಲ್ಲ ಹೆಣ್ಮಕ್ಳು ಬ್ಯೂಟಿಷಿಯನ್ ಕೋರ್ಸ್ ಮಾಡ್ಕೊಳ್ಳೋದು, ಅಥವಾ ಮೇಕಪ್ ಸಂಬಂಧಪಟ್ಟಿದ್ದನ್ನ ಮಾಡೋದು, ಅಥವಾ ಬಟ್ಟೆ ಅಂಗಡಿಗಳು ಓಪನ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದೆಲ್ಲದಕ್ಕೂ ಕೂಡ ಒಳ್ಳೆ ಟೈಮ್ ಆಗಿರುತ್ತೆ. ಸೊ ಇದು ಒಂದು ಗುಡ್ ಟೈಮ್ ಅಂತ ಹೇಳ್ಬೋದು. ಆರೋಗ್ಯ ಸಮಸ್ಯೆ ಏನಾದ್ರು ಬರುತ್ತಾ ಅಂತಂದ್ರೆ ಯುಟ್ರಸ್ಗೆ ಸಂಬಂಧಪಟ್ಟರು ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. ಸೊ ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಏನಾದ್ರು ಆ ಥರ ಆಗ್ತಿದೆ ಅಂತಂದ್ರೆ ನೆಗ್ಲೆಕ್ಟ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ದ ಒಂದು ಸಲಹೆ ತಗೊಂಡ್ರೆ ಒಳ್ಳೇದಾಗತ್ತೆ. ಇನ್ನು ಗುರುಸ್ಥಾನ ಹೇಳಿದೆ 7ನೇ ಮನೆಯಲ್ಲೇ ಇರೋದ್ರಿಂದ ಒಳ್ಳೆ ಇದನ್ನ ನೋಡ್ಬೋದು. ಇನ್ನು 9ನೇ ಮನೆಯಲ್ಲಿ ಕೇತು ಸಂಚಾರ ಇದೆ. ಒಂದು ಟ್ರಾವೆಲ್ ಮಾಡ್ತಾರೆ, ಜಾಸ್ತಿ ಟ್ರಾವೆಲ್, ಅದರಲ್ಲೂ ಸ್ಪಿರಿಚುವಲ್ ಟ್ರಾವೆಲ್ ನ ಜಾಸ್ತಿ ಮಾಡ್ತಾರೆ. ಇನ್ನು ಎಜುಕೇಶನ್ ಅಲ್ಲಿ ಮಕ್ಕಳು ಕೂಡ ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರ್ತಾರೆ. ಸೊ ಚೆನ್ನಾಗಿದೆ. ಕೆಲವೊಂದು ಆರೋಗ್ಯದ ಸಮಸ್ಯೆಗಳು ಅಥವಾ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನ ಇವರು ಎದುರಿಸ್ಬೇಕು. ಅಂದ್ರೆ ಒಟ್ಟಾರೆಯಾಗಿ ಧನಸ್ಸು ರಾಶಿಯವರಿಗೆ ಎಲ್ಲ ತುಂಬಾ ಚೆನ್ನಾಗಿದೆ. ಗುರುಬಲ ಅಂದ್ರೆ ಏನೇ ಇದ್ರೂ ಕೂಡ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಸೊ ಆರೋಗ್ಯದ ಸಮಸ್ಯೆ ಅಂತ ಬಂದಾಗ ಮೊದಲು ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು? ನೋಡಿ, ಇವರಿಗೆ ಗುರು ಚೆನ್ನಾಗಿರೋದ್ರಿಂದ ಮೊದಲನೇದು ಗುರುಗಳ ದೇವಸ್ಥಾನಕ್ಕೆ ಹೋಗೋದು, ಗುರುಗಳ ಆರಾಧನೆ ಇವ್ರು ಮಾಡ್ಕೊಳ್ಳಿ. ಏನು ಬರೀ ಗುರುವಾರ ದಿವಸ ಯಾವ್ದಾದ್ರು ಗುರು, ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ದತ್ತಾತ್ರೇಯ ಆಗಿರ್ಬೋದು, ಈ ದೇವಸ್ಥಾನಗಳಿಗೆ ಹೋಗು, ಒಂದು 10 ನಿಮಿಷ ಕುತ್ಕೊಂಡು ಇವರು ಗುರುವಿನ ಒಂದು ಧ್ಯಾನ ಮಾಡ್ಕೊಂಡು ಬರ್ಲಿ. ಅಥವಾ ಇವ್ರಿಗೆ ಯಾರನ್ನ ಕೆಲವು ಗುರುಗಳು ಇರ್ತಾರೆ, ವಿದ್ಯೆ ಕಲಿಸೋ ಗುರುಗಳು ಇರ್ತಾರೆ, ಅವ್ರಿಗೆ ಹೋಗಿ ಇವ್ರ ಕೈ ಸಾಧ್ಯ ಆಗಿದ್ದು ಏನಾದ್ರೂ ಒಂದು ಅವಶ್ಯಕತೆ ಇರುತ್ತೆ, ಫ್ರೂಟ್ಸ್ ಕೊಡೋದು, ಡ್ರೈ ಫ್ರೂಟ್ಸ್ ಕೊಡೋದು, ಅಥವಾ ಅವ್ರಿಗೆ ಚಪ್ಪಲಿ ಬಟ್ಟೆಗಳನ್ನ ಕೊಡ್ಸೋದು, ಏನ್ ಬೇಕಾದ್ರೂ ಅವ್ರಿಗೆ ಇವ್ರು ಮಾಡ್ಬಿಟ್ಟು ಬರ್ಬೋದು. ಅದು ತುಂಬಾ ಪುಣ್ಯನ ಇವರಿಗೆ ಸಿಗುತ್ತೆ. ಇದ್ ಬಿಟ್ರೆ ಪ್ರತಿ ಶನಿವಾರ ದಿವಸ ಸೂರ್ಯಾಸ್ತದ ನಂತರ ಏನಾದ್ರೂ ಒಂದು ದಾನ ಧರ್ಮ ಮಾಡ್ಬೇಕಂದ್ರೆ ಶನಿಯ ಒಂದು ದೃಷ್ಟಿ ಕೂಡ ಇವ್ರ ಮೇಲೆ ಇದೆ ಅಲ್ವಾ. ಸೊ ಈ ಲೇಸಿನೆಸ್ ಸ್ವಲ್ಪ ಕಮ್ಮಿ ಮಾಡ್ಕೊಳಕ್ಕೋಸ್ಕರ ಅದನ್ನ ಮಾಡ್ಬೇಕಾಗುತ್ತೆ. ಒಂದ್ ಸ್ವಲ್ಪ ಲೇಸಿನೆಸ್ ಕೂಡ ಇರುತ್ತೆ ಇವರಿಗೆ. ಪ್ರತಿ ಶನಿವಾರ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು, ಅಭ್ಯಂಜನ ಸ್ನಾನ ಅಂತ ಹೇಳ್ತಾರೆ. ಇದನ್ನ ಮಾಡ್ಕೊಳ್ಳೋದ್ರಿಂದನೂ ಕೂಡ ಇವರಿಗೆ ಅದರಿಂದ ಏನ್ ನೆಗೆಟಿವಿಟಿ ಆಗ್ತದೆ ಅದನ್ನ ತಪ್ಪಿಸ್ಕೋಬಹುದು. ಇದಿಷ್ಟನ್ನು ಮಾಡ್ಕೊಂಡ್ರೆ ಸಾಕು, ಅವರಿಗೆ ಆ ನೆಗೆಟಿವಿಟಿಯಿಂದ ಸ್ವಲ್ಪ ಈಚೆ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಧನಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.